ರಾಜಕೀಯದಲ್ಲಿ ಬರೀ ಭರವಸೆಗಳು ಸಾಕಾಗಲ್ಲ ಅಂತಾರೆ. ಇವತ್ತಿನ ದಿನಗಳಲ್ಲಿ ಡೇಟಾ ಅದೇ ಮಾತಾಡೋದು. ನಮ್ಮ ಕೈಲಿ ಇವತ್ತು ಗಂಗಾವತಿ ಕ್ಷೇತ್ರದ ಒಂದು ಗೌಪ್ಯ ರಾಜಕೀಯ ವರದಿಯಿದೆ. ಇದು ಬರೀ ನಂಬರ್ಗಳ ಕಂತೆ ಅನ್ಕೋಬೇಡಿ, ಇದು ನಮ್ಮ ಭಾರತದ ಚುನಾವಣೆಗಳ ಚಿತ್ರಣನೇ ಹೇಗೆ ಬದ್ಲಾಗ್ತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಬನ್ನಿ, ಈ ನೀಲ ನಕ್ಷೆಯನ್ನ ಒಟ್ಟಿಗೆ ಬಿಡಿಸಿ ನೋಡೋಣ. ಹಾಗಾದ್ರೆ ಈ ಡೇಟಾ ಅನ್ನೋದು ರಾಜಕೀಯದ ಆಟವನ್ನೇ ಹೇಗೆ ಬದಲಾಯಿಸ್ತಾ ಇದೆ? ದೊಡ್ಡ ದೊಡ್ಡ ರ್ಯಾಲಿಗಳು, ಭಾವನಾತ್ಮಕ ಭಾಷಣಗಳು, ಇದೆಲ್ಲದರ ಕಾಲ ಮುಗಿತಾ ಬಂತ? ಮತದಾರರ ಮನಸ್ಸು ಗೆಲ್ಲೋಕೆ ಇವತ್ತು ಬೇರೆನೇ ತಂತ್ರಗಳು ಬೇಕಾ? ಈ ಪ್ರಶ್ನೆಗಳಿಗೆ ಉತ್ತರ ಇವತ್ತು ನಾವಿಲ್ಲಿ ಹುಡುಕೋಣ. ನೋಡಿ, ಇದಕ್ಕಾಗಿ ನಾವು ಯಾವುದೇ ಊಹೆಗಳ ಮೇಲೆ ಹೋಗೋದಿಲ್ಲ. ಬದಲಿಗೆ ಒಂದು ನೈಜವಾದ ಕಾರ್ಯತಂತ್ರದ ದಾಖಲೆಯನ್ನೇ ಕೂಲಂಕಷವಾಗಿ ಪರಿಶೀಲಿಸೋಣ. ಈ ವರದಿಯ ಒಂದೊಂದು ಪುಟವೂ ಒಂದೊಂದು ಕಥೆ ಹೇಳುತ್ತೆ. ಅಂಕಿಗಳ ಹಿಂದೆ ಅಡಗಿರೋ ಮತದಾರರ ಭಾವನೆಗಳ ಕಥೆ ಮತ್ತೆ ತಂತ್ರಗಾರಿಕೆಯ ಶಕ್ತಿಯ ಕಥೆ. ಸರಿ, ಶುರು ಮಾಡೋಣ, ಬನ್ನಿ. ಓಕೆ, ನಾವು ನೇರವಾಗಿ ವರದಿಯ ಅತ್ಯಂತ ಪ್ರಮುಖ, ಬಹುಶಃ ಅತ್ಯಂತ ಆಘಾತಕಾರಿ ತೀರ್ಮಾನದಿಂದಲೇ ಶುರು ಮಾಡೋಣ. ಯಾವುದೇ ಪೀಠಿಕೆ ಇಲ್ಲದೆ ಡೇಟಾ ಕೊಟ್ಟ ಸ್ಪಷ್ಟ ಮತ್ತು ಕಠಿಣ ತೀರ್ಪು ಏನೆತ್ತು? ಯಾಕಂದ್ರೆ ರಾಜಕೀಯದಲ್ಲಿ ಕೊನೆಗೆ ಸತ್ಯ ಹೇಳೋದು ಆ ಸಂಖ್ಯೆಗಳೇ. ಕೇಳಿಸ್ಕೊಂಡ್ರಲ್ಲ, ಇದೇ ಆ ವರದಿಯ ಅಂತಿಮ ಶಿಫಾರಸ್ಸು. 2 ಬಾರಿ ಶಾಸಕರಾಗಿದ್ದ ಹಾಲಿ ಅಭ್ಯರ್ಥಿಯನ್ನೇ ಬದಲಾಯಿಸಿ ಅಂತ ವರದಿ ನೇರವಾಗಿ ಹೇಳ್ತಿದೆ. ಇದು ಯಾವುದೋ ವೈಯಕ್ತಿಕ ನಿರ್ಧಾರ ಅಲ್ಲ, ಇದು ನೆಲಮಟ್ಟದ ವಾಸ್ತವ ಮತ್ತೆ ದತ್ತಾಂಶದ ಮೇಲೆ ತೆಗೆದುಕೊಂಡ ತೀರ್ಮಾನ. ಈ ಒಂದು ವಾಕ್ಯ ಆಧುನಿಕ ರಾಜಕೀಯ ತಂತ್ರಗಾರಿಕೆ ಎಷ್ಟು ನಿರ್ಣಾಯಕ ಮತ್ತೆ ಡೇಟಾ ಆಧಾರಿತವಾಗಿರಬಹುದು ಅನ್ನೋದಕ್ಕೆ ಸಾಕ್ಷಿ. ಆ ಕಠಿಣ ತೀರ್ಪಿನ ಹಿಂದೆ ಇರೋ ಶಕ್ತಿಯಂದ್ರೆ ಈ ಒಂದು ಸಂಖ್ಯೆ -27.66%. 2018ರಿಂದ 2023ರ ನಡುವೆ ಪಕ್ಷದ ಮತ ಹಂಚಿಕೆಯಲ್ಲಿ ಆಗಿರೋ ಭಾರೀ ಕುಸಿತವಿದು. ಇದು ಬರೀ ಸೋಲು ಅಂತ ಹೇಳಕ್ಕಾಗಲ್ಲ, ಇದೊಂದು ರೀತಿ ಮತದಾರರ ಸ್ಪಷ್ಟ ತಿರಸ್ಕಾರ. ಈ ಒಂದೇ ಒಂದು ಸಂಖ್ಯೆ ಇಡೀ ಕ್ಷೇತ್ರದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಕುಸಿತಕ್ಕೆ ಕಾರಣವಾದ್ರೂ ಏನು? ವರದಿ ಈ ಪ್ರಶ್ನೆಗೆ ಉತ್ತರವನ್ನ ಹೇಗೆ ಕಂಡುಕೊಳ್ತು? ಬನ್ನಿ, ಈಗ ಆ ಕಠಿಣ ತೀರ್ಮಾನಕ್ಕೆ ಕಾರಣವಾದ ಸಾಕ್ಷಿಗಳನ್ನ, ಡೇಟಾವನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಯಾಕಂದ್ರೆ ಸೋಲಿನ ಕಾರಣಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಭವಿಷ್ಯದ ಗೆಲುವಿಗೆ ಮೊದಲ ಹೆಜ್ಜೆ ಇಡಕ್ಕಾಗೋದು. ಈ ಬಾರ್ ಚಾರ್ಟ್ ನೋಡಿ, ಇದು ಬರೀ ಒಂದು ಗ್ರಾಫ್ ಅಲ್ಲ, 5 ವರ್ಷಗಳಲ್ಲಿ ಮತದಾರರ ನಿರೀಕ್ಷೆಗಳು ಹೇಗೆಲ್ಲ ಬದಲಾದವು ಅನ್ನೋ ಕಥೆ ಇದು. 2018ರಲ್ಲಿ ಸುಮಾರು 46% ಮತಗಳನ್ನ ಗಳಿಸಿದ್ದ ಪಕ್ಷ 2023ರಲ್ಲಿ ಕೇವಲ 18%ಗೆ ಕುಸಿದು ಹೋಗಿದೆ. ಈ ದೃಶ್ಯವೇ ಸೋಲಿನ ಆಳವನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ? ಹೀಗೇಕೆ ಆಯ್ತು ಅನ್ನೋ ಪ್ರಶ್ನೆಯನ್ನ ಇದು ಹುಟ್ಟುಹಾಕತ್ತೆ. ವರದಿಯ ಪ್ರಕಾರ ಈ ಸೋಲಿಗೆ 3 ಮುಖ್ಯ ಕಾರಣಗಳಿವೆ. ಮೊದಲನೆಯದು ವೆಲ್ಫೇರ್ ಫಟೀಗ್, ಅಂದ್ರೆ ಕೇವಲ ಉಚಿತ ಭಾಗ್ಯಗಳಿಂದ ಜನರಿಗೆ ಸಾಕಾಗಿದೆ, ಅವರಿಗೆ ಶಾಶ್ವತ ಅಭಿವೃದ್ಧಿ ಬೇಕು ಅನ್ನೋದು. ಎರಡನೆಯದು ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ರಸ್ತೆ, ನೀರು, ಈ ತರದ ಮೂಲಭೂತ ಸೌಕರ್ಯಗಳ ಭರವಸೆಗಳು ಈಡೇರಿಲ್ಲ. ಮತ್ತು ಮೂರನೆಯದು ನಿರುದ್ಯೋಗ, ಸ್ಥಳೀಯ ಯುವಕರಿಗೆ ಕೆಲಸ ಇಲ್ಲ ಅನ್ನೋದು ಅತಿದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈಗ ಅಭ್ಯರ್ಥಿಯ ಸ್ವಾಟ್ ವಿಶ್ಲೇಷಣೆಯನ್ನ ನೋಡೋಣ. ಅವರ ಅನುಭವ ಮತ್ತು ಪಕ್ಷದ ಬೆಂಬಲ ಅವರ ಸ್ಟ್ರೆಂತ್ ಅಥವಾ ಶಕ್ತಿಯಾಗಿತ್ತು. ಆದರೆ ಆಡಳಿತ ವಿರೋಧಿ ಅಲೆ ಮತ್ತು ಈಡೇರದ ಭರವಸೆಗಳು ಅವರ ದೊಡ್ಡ ವೀಕ್ನೆಸ್ ಅಂದ್ರೆ ದೌರ್ಬಲ್ಯವಾಗಿತ್ತು. ಈ ದೌರ್ಬಲ್ಯಗಳೇ ಹೊರಗಿನ ಬೆದರಿಕೆಗಳಿಗೆ ದಾರಿ ಮಾಡಿಕೊಟ್ಟಾಗ ಸೋಲು ಬಹುತೇಕ ಖಚಿತವಾಗಿತ್ತು. ಸರಿ, ಇಷ್ಟೆಲ್ಲ ಮಾಹಿತಿ ಹೇಗೆ ಸಿಕ್ತು? ಇದನ್ನ ಒಳನೋಟಗಳಾಗಿ ಪರಿವರ್ತಿಸಲು ಯಾವ ಸಾಧನೆಗಳನ್ನ ಬಳಸಿದ್ರು? ಈಗ ನಾವು ರಾಜಕೀಯವನ್ನ ಒಂದು ವಿಜ್ಞಾನದ ಹಾಗೆ ನೋಡೋ ಪ್ರಯತ್ನವನ್ನ ಗಮನಿಸೋಣ. ಡೇಟಾವನ್ನ ಬರೀ ಸಂಗ್ರಹಿಸೋದಲ್ಲ, ಅದನ್ನ ಗೆಲುವಿನ ಅಸ್ತ್ರವಾಗಿ ಹೇಗೆ ಬಳಸಬಹುದು ಅಂತ ನೋಡೋಣ. ಇದನ್ನ ವೋಟರ್ ಗ್ರೀವಿಯನ್ಸ್ ಹೀಟ್ ಮ್ಯಾಪ್ ಅಂತ ಕರೀತಾರೆ. ಇದು ಕ್ಷೇತ್ರದ ನಕ್ಷೆ ಮೇಲೆ ಜನರ ಸಮಸ್ಯೆಗಳನ್ನ ಬೇರೆ ಬೇರೆ ಬಣ್ಣಗಳಲ್ಲಿ ತೋರಿಸುತ್ತೆ. ಉದಾಹರಣೆಗೆ, ಎಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆಯೋ ಆ ಜಾಗ ಕೆಂಪಾಗಿ ಕಾಣುತ್ತೆ, ಎಲ್ಲಿ ರಸ್ತೆ ಸರಿಯಿಲ್ಲವೋ ಅದು ಕಿತ್ತಳೆ ಬಣ್ಣದಲ್ಲಿ ಕಾಣಬಹುದು. ಇದರಿಂದ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನಿಖರವಾಗಿ ಗೊತ್ತಾಗುತ್ತೆ. ನೋಡಿ, ಇದು ಕೇವಲ ಕಚೇರಿಯಲ್ಲಿ ಕುಳಿತು ಮಾಡುವ ಕೆಲಸ ಅಲ್ಲ. ಇದು ಪಾಲ್ದುರೈ, ಚಾಲ್ಗೇರಿಯಂತಹ ಹಳ್ಳಿಗಳ ಜನರ ಬದುಕಿಗೆ, ಅವರ ಘನತೆಗೆ ನೇರವಾಗಿ ಸಂಬಂಧಿಸಿದ್ದು. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದೆ. ಮಾಹಿತಿಯನ್ನು, ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಜವಾಬ್ದಾರಿಯುತವಾಗಿ ಪರಿಹರಿಸಲು ಬಳಸಿದಾಗ ಅದು ಕೇವಲ ತಂತ್ರಗಾರಿಕೆಯಾಗಿ ಉಳಿಯುವುದಿಲ್ಲ, ಅದು ನಿಜವಾದ ಆಡಳಿತ ಆಗುತ್ತೆ. ಇದು ಕಾರ್ಪೊರೇಟ್ ಜಗತ್ತಿನ ಒಂದು ಪ್ರಬಲ ಅಸ್ತ್ರ. VRINO ಆಡಿಟ್. ಕೇಳೋಕೆ ಸ್ವಲ್ಪ ಕ್ಲಿಷ್ಟ ಅನಿಸಬಹುದು, ಆದರೆ ಇದು ತುಂಬಾ ಸರಳ.
ಅಭ್ಯರ್ಥಿಯ ಪ್ರತಿಯೊಂದು ಬಲವನ್ನು, ಅವರ ಅನುಭವ, ಪಕ್ಷದ ಬೆಂಬಲ ಎಲ್ಲವನ್ನೂ ಪ್ರಶ್ನಿಸಲಾಗತ್ತೆ. ಅದು ನಿಜವಾಗಿಯೂ ಮೌಲ್ಯಯುತವೇ? ಬೇರೆಯವರಿಗಿಂತ ವಿಭಿನ್ನವೇ? ಅದನ್ನ ಬೇರೆಯವರು ನಕಲು ಮಾಡಕ್ಕಾಗಲ್ವಾ? ಹಾಗೆ ಮುಖ್ಯವಾಗಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಸಂಘಟನೆ ಇದೆಯಾ? ಈ ಚೌಕಟ್ಟಿನಲ್ಲಿ ನೋಡಿದಾಗ ಅಭ್ಯರ್ಥಿಯ ನಿಜವಾದ ಶಕ್ತಿ ಏನು ಅಂತ ಗೊತ್ತಾಗತ್ತೆ. ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನೇ ನೋಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಈ ವರದಿ ಬರೀ ತಪ್ಪುಗಳನ್ನ ಎತ್ತಿ ತೋರಿಸಿ ಸುಮ್ನಾಗಲ್ಲ, ಬದಲಿಗೆ ಕ್ಷೇತ್ರವನ್ನ ಮರಳಿ ಗೆಲ್ಲಲು ಒಬ್ಬ ಹೊಸ ಅಭ್ಯರ್ಥಿಗೆ ಸ್ಪಷ್ಟವಾದ ಡೇಟಾ ಆಧಾರಿತವಾದ ಯೋಜನೆಯನ್ನೂ ಕೊಡುತ್ತೆ. ಇದನ್ನ ಸೋಲಿನ ಬೂದಿಯಿಂದ ಮೇಲೆದ್ದು ಬರೋಕೆ ಸಿದ್ಧಪಡಿಸಿದ ನೀಲನಕ್ಷೆ ಅಂತನೂ ಹೇಳ್ಬಹುದು. ಈ ಡೋನಟ್ ಚಾರ್ಟ್ ಆಧುನಿಕ ಪ್ರಚಾರದ ಗುಟ್ಟನ್ನ ಬಿಚ್ಚಿಡುತ್ತೆ. ಈಗ ಎಲ್ಲರಿಗೂ ಒಂದೇ ಸಂದೇಶ ಅನ್ನೋ ತಂತ್ರ ಕೆಲ್ಸ ಮಾಡಲ್ಲ. ಯುವಕರಿಗೆ ಉದ್ಯೋಗದ ಮಾತು, ಮಹಿಳೆಯರಿಗೆ ಸುರಕ್ಷತೆಯ ಭರವಸೆ, ರೈತರಿಗೆ ಬೆಂಬಲದ ವಾಗ್ದಾನ, ಹೀಗೆ ಪ್ರತಿಯೊಂದು ಗುಂಪಿನ ನಿರೀಕ್ಷೆ ಏನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರಚಾರವನ್ನ ರೂಪಿಸ್ಬೇಕಾಗುತ್ತೆ. ಈ 3 ಭರವಸೆಗಳನ್ನ ಒಮ್ಮೆ ಗಮನಿಸಿ. ಇವು ಸುಮ್ಮನೆ ಕೊಟ್ಟ ಭರವಸೆಗಳಲ್ಲ. ನೆನಪಿದ್ಯಾ? ನಮ್ಮ ಹೀಟ್ ಮ್ಯಾಪ್ ನೀರು, ರಸ್ತೆ ಮತ್ತೆ ನಿರುದ್ಯೋಗವನ್ನ ಕೆಂಪು ವಲಯಗಳಾಗಿ ಗುರುತಿಸಿತ್ತು. ಇವು ಅದಕ್ಕೆ ನೇರವಾದ ಉತ್ತರಗಳು. ಡೇಟಾ ಸಮಸ್ಯೆಯನ್ನ ತೋರಿಸಿದ್ರೆ ಈ ಯೋಜನೆಗಳು ಅದಕ್ಕೆ ಪರಿಹಾರವನ್ನ ಕೊಡುತ್ತವೆ. ಇದುವೇ ಡೇಟಾ ಚಾಲಿತ ಆಡಳಿತ ಅಂದ್ರೆ. ಕೊನೆಯದಾಗಿ ಒಂದು ಹೆಜ್ಜೆ ಹಿಂದೆ ಬಂದು ಯೋಚಿಸೋಣ. ಈ ರೀತಿ ಅತ್ಯಂತ ವ್ಯವಸ್ಥಿತವಾಗಿ ಡೇಟಾವನ್ನೇ ಕೇಂದ್ರವಾಗಿಟ್ಕೊಂಡು ರಾಜಕೀಯ ಮಾಡೋದು ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ನಮಗೇನ್ ಹೇಳುತ್ತೆ? ರಾಜಕೀಯ ಅನ್ನೋದು ಕೇವಲ ಒಂದು ಕಲೆಯಾಗಿ ಉಳಿದಿದ್ಯಾ, ಅಥವಾ ಅದು ಒಂದು ನಿಖರವಾದ ಇಂಜಿನಿಯರಿಂಗ್ ಸಮಸ್ಯೆಯಾಗಿ ಬದಲಾಗ್ತಿದ್ಯಾ? ಈ ಹೋಲಿಕೆನೇ ಎಲ್ಲವನ್ನೂ ಹೇಳಿಬಿಡುತ್ತೆ. ಒಂದು ಕಡೆ ಭಾವನಾತ್ಮಕ ಭಾಷಣಗಳು, ದೊಡ್ಡ ರ್ಯಾಲಿಗಳು, ಇನ್ನೊಂದು ಕಡೆ ಗಂಗಾವತಿ ವರದಿಯ ನಿಖರವಾದ ಲೆಕ್ಕಾಚಾರಗಳು. ಇದು ರಾಜಕೀಯದ ಕಾರ್ಯವೈಖರಿಯಲ್ಲಿ ಆಗ್ತಾ ಇರೋ ಒಂದು ಮೂಲಭೂತ ಬದಲಾವಣೆ. ಆದ್ರೆ ನೆನಪಿಡಿ, ಈ ಡೇಟಾ ಕೇಂದ್ರಿತ ಜಗತ್ತಿನಲ್ಲಿ ನಮ್ಮ ಸಂವಿಧಾನ ನೀಡಿದ ಘನತೆಯ ಹಕ್ಕು, ಜವಾಬ್ದಾರಿಯುತ ಮಾತುಕತೆ ಮತ್ತು ನಮ್ಮ ವೈಯಕ್ತಿಕ ಡೇಟಾದ ಖಾಸಗಿತನದ ಹಕ್ಕನ್ನ ನಾವು ಮರೆಯಬಾರದು. ದಕ್ಷತೆ ಮುಖ್ಯ, ಆದ್ರೆ ಪ್ರಜಾಪ್ರಭುತ್ವದ ಆತ್ಮ ಅದಕ್ಕಿಂತ ಹೆಚ್ಚು ಮುಖ್ಯ. ನಾವು ಈ ವಿಶ್ಲೇಷಣೆಯನ್ನು ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಗಿಸೋಣ. ಡೇಟಾವು ಆಡಳಿತವನ್ನ ಹೆಚ್ಚು ದಕ್ಷ, ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು, ನಿಜ. ಆದರೆ ಅದು ಪ್ರಜಾಪ್ರಭುತ್ವವನ್ನ ಹೆಚ್ಚು ಮಾನವೀಯವಾಗಿ ಮಾಡಬಲ್ಲದೆ? ಇದು ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ನಲ್ಲಿ mgr@blueprintstrategies.ai ಮೂಲಕ blueprintstrategies.ai ಅನ್ನು ಸಂಪರ್ಕಿಸಿ, ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ